ಓಂ ಲಕ್ಷ್ಮೀ ನಾರಸಿಂಹಾಯ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ನಮ್ಮ ಸಂಪ್ರದಾಯದಲ್ಲಿ, ನಮ್ಮ ಭಾರತೀಯ ಸನಾತನ ಸಂಪ್ರದಾಯಗಳಲ್ಲಿ ನೋಡೋಕ್ಕೆ ಹೋದಾಗ ಕೆಲವು ನಂಬಿಕೆಗಳು, ನಮಗೆ ಕೆಲವು ನಂಬಿಕೆಗಳು, ಅಪನಂಬಿಕೆಗಳು, ಹಾಗೆ ನಮಗೆ ಎಷ್ಟೊಂದು ಕಡೆ ಶಕುನಗಳು ಎಲ್ಲವನ್ನೂ ಕೂಡ ನಾವು ಆಗಾಗ ಅನುಭವಪೂರ್ವಕವಾಗಿ ಇತಿಹಾಸದಲ್ಲಿ, ಪುರಾಣಗಳಲ್ಲಿ ಅಥವಾ ನಮ್ಮ ಅನುಭವಪೂರ್ವಕವಾಗಿ ನಾವೆಲ್ಲವನ್ನೂ ಕೂಡ ಗಮನಿಸ್ತಾ ಇರ್ತೀವಿ. ಅದರಲ್ಲಿ ಬಹಳ ವಿಶೇಷವಾಗಿ ಒಂಟಿ ಸೀನು ಸೀನ್ತಕ್ಕಂಥದ್ದು ಮನುಷ್ಯನ ಸಹಜ ಗುಣ. ಅದು ವೈಜ್ಞಾನಿಕವಾಗಲೂ ಕೂಡ ನಮ್ಮ ದೇಹದಲ್ಲಾಗ್ತಕ್ಕಂಥ ಏರುಪೇರುಗಳು, ಕೆಲವೊಂದು ವಿಶೇಷಗಳಲ್ಲಿ ನಾವು ಆ ಸೀನು ಅಂತ ಏನು ಕರಿತೀವಿ, ಆ ಸೀನ್ತಕ್ಕಂಥ ಅದರಲ್ಲಿ ಒಂಟಿ ಸೀನು ಅಂತ ಒಂದೇ ಒಂದು ಸೀನ್ ಹಾಕ್ತಕ್ಕಂಥದ್ದು ಶುಭಾನ ಅಶುಭಾನ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದಿವಸ ನಾವು ಈ ಒಂದು ಸೀನನ್ನು ಶುಭಾನ ಅಶುಭಾನ ಅಂತ ಕೋರೋದು ಅದು ಆಟೋಮೆಟಿಕ್ಕಾಗಿ ಮಾನವನ ಸ್ವಭಾವ ಲಕ್ಷಣ ಕೂಡ ಆಗಿರುತ್ತೆ. ಯಾವ ಸಮಯಕ್ಕೆ ಅದು ಸೀನ್ ಬರುತ್ತೆ ಗೊತ್ತಿಲ್ಲ. ನಾವು ಸಡನ್ನಾಗಿ ಆ ಒಂಟಿ ಸೀನನ್ನು ಕೆಲವರು ಗಮನಿಸೋರು ಕೂಡ ಆಗಿರ್ತೀವಿ. ನಮ್ಮ ಹಿರಿಯರು ಕೂಡ ಇದನ್ನು ಶುಭ ಅಶುಭ ಅಂತ ಸಾಂಕೇತಿಕವಾಗಿ ಇದನ್ನು ಕೂಡ ಅವರು ಸೂಚನೆಯನ್ನು ಕೂಡ ನಮಗೆ ಕೊಟ್ಟಿರ್ತಕ್ಕಂಥದ್ದು ನಮಗೂ ಕೂಡ ಅನುಭವ ಆಗಿರುತ್ತೆ. ಈಗ ಪ್ರಯಾಣ ಹೋಗ್ತಾ ಇದ್ದೀವಿ, ವಿವಾಹ ವಿಷಯಗಳಲ್ಲಿ ಮಾತಾಡೋಕ್ಕೆ ಹೋಗ್ತಾ ಇದ್ದೀವಿ, ಉದ್ಯೋಗಕ್ಕೆ ಹೋಗ್ತಾ ಇದ್ದೀವಿ, ವ್ಯಾಪಾರಕ್ಕೆ ಹೋಗ್ತಾ ಇದ್ದೀವಿ, ಅಥವಾ ಶಾಲೆಗೆ ಹೋಗ್ತಾ ಇದ್ದೀವಿ, ಅಥವಾ ಯಾವುದೋ ಒಂದು ಶುಭ ಕಾರ್ಯಕ್ಕೆ ಹೋಗ್ತಾ ಇದ್ದೀವಿ, ಅಥವಾ ಮನೆ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ನಮಗೆ ಅವರು ಪರಿಚಯ ಇಲ್ಲ, ಅಥವಾ ಕುಟುಂಬಸ್ಥರಾಗಿರ್ಬೋದು, ಅಥವಾ ಯಾರೇ ಆಗಿರ್ಬೋದು, ಆ ಒಂಟಿ ಸೀನು ಒಂದು ಸಾರಿ ಆ ಸೀನಿದಾಗ ಅದು ಯಾವ ಮುಖ, ಪೂರ್ವಾಭಿಮುಖವ ಅಥವಾ ಪಶ್ಚಿಮಾನ, ಉತ್ತರಾನ, ದಕ್ಷಿಣಾನ, ಆಗ್ನೇಯನ ಅಥವಾ ನೈಋತ್ಯದಲ್ಲ, ಇವೆಲ್ಲವನ್ನೂ ಕೂಡ ಗಮನಿಸ್ಬೋದು. ಆದರೆ ಇದೆಲ್ಲಕ್ಕಂತ ಮಿಗಿಲಾಗಿ ಈ ಒಂಟಿ ಸೀನು ನಮಗೆ ಶುಭಾನ ಅಶುಭಾನ. ಈಗ ಆಸ್ತಿ ತೊಗೊಳಕ್ಕೆ ಹೋಗ್ತಾ ಇದ್ದಾರೆ, ವಾಹನ ತೊಗೊಳಕ್ಕೆ ಹೋಗ್ತಾ ಇದ್ದಾರೆ, ಎಷ್ಟೋ ಸರಿ ಒಂಟಿ ಸೀನ್ ಬಂದಾಗ ತಕ್ಷಣವೇ ನಮ್ಮ ಹಿರಿಯರು ಗೊತ್ತಿರೋರು, ಬೇಡಪ್ಪ ಸ್ವಲ್ಪ ಹೊತ್ತು ಕುಳಿತುಕೊಂಡು ಹೋಗು, ಸ್ವಲ್ಪ ಲೇಟ್ ಮಾಡಿಕೊಂಡು ಹೋಗು ಅಂತಕ್ಕಂಥದ್ದನ್ನು ಕೂಡ ನಾವು ಕೇಳಿದ್ದೀವಿ. ಆದರೆ ಈ ಒಂಟಿ ಸೀನು ಒಂದು ಲೆಕ್ಕಾಚಾರದಲ್ಲಿ ನೋಡೋಕ್ಕೆ ಹೋದಾಗ ನಮಗೆ ಜಾಗೃತಿಯನ್ನು ಕೂಡ ಮೂಡಿಸುತ್ತೆ. ಅಲ್ಲಿ ನಿಮಗೇನೋ ಲಾಸ್ ಆಗ್ತಾ ಇದೆಯೋ, ಅಥವಾ ಹಣ ಕಳ್ಕೊಳ್ಳೋಕೆ ಹೋಗ್ತಿರೋ, ಅಥವಾ ತೊಂದರೆ ಆಗ್ತಾ ಇದೆಯೋ, ಇದನ್ನು ಕೂಡ ನಮಗೆ ಆ ಒಂಟಿ ಸೀನು, ಇದಕ್ಕೆ ನಾವು ಒಂಟಿ ಸೀನಿಗೆ ಅದರಲ್ಲೂ ಕೂಡ ಮಂಗಳವಾರ ಶನಿವಾರ ಬಂದಾಗ, ಹಾಗೆ ಶುಕ್ರವಾರ, ಈ ಮಂಗಳವಾರ ಶನಿವಾರ ಶುಕ್ರವಾರ ಇದಕ್ಕೆ ನಾವು ಹೆಚ್ಚು ಪ್ರಾಶಸ್ತ್ಯಗಳು ಕೂಡ ಇದಕ್ಕೂ ಕೊಡ್ತೀವಿ. ಆದರೆ ಅದೇ ಸೀನನ್ನು ಎರಡು ಸೀನ್ ಬಂದಾಗ ಯಾರೇ ಮಕ್ಕಳಾಗಲಿ, ದೊಡ್ಡವರಾಗಲಿ, ಹಿರಿಯರಾಗಲಿ, ಯಾವುದೇ ಸಂದರ್ಭದಲ್ಲಿ ಎರಡು ಸೀನ್ ಬಂದರೆ ಅದನ್ನು ನಾವು ಶುಭವಾಗಿ ಪರಿಗಣಿಸ್ತೀವಿ. ಒಂಟಿ ಸೀನನ್ನು ಜಾಗೃತಿಯಾಗಿ ಸೂಚಕವಾಗಿಯೂ ಕೂಡ ನಾವು ತಗೊಳ್ತೀವಿ. ಯಾಕೆ ಅಂತ ಹೇಳಿದ್ರೆ ನಾವು ಒಂಟಿ ಸೀನ್ ಬಂದಾಗ ಸ್ವಲ್ಪ ಕಳ್ಕೊಳ್ಳೋದು ಏನಿಲ್ಲ, ಸ್ವಲ್ಪ ಲೇಟ್ ಮಾಡಿ, ತಡ ಮಾಡಿ. ಯಾಕೆಂದರೆ ಕಾಲಾಯ ತಸ್ಮೈ ನಮಃ, ಪ್ರತಿಯೊಂದು ಕಾಲ, ಅದಕ್ಕೆ ನಾವು ಕಾಲಭೈರವ ಅಂತೀವಿ. ಈ ಕಾಲ ಯಾರನ್ನೂ ಬಿಡಲ್ಲ, ವಿಧಿ ಯಾರನ್ನೂ ಬಿಡಲ್ಲ, ಕರ್ಮ ಯಾರನ್ನೂ ಬಿಡಲ್ಲ. ಆ ಕಾಲ ನಮಗೆ ಸೂಚನೆಯನ್ನು ಕೊಡುತ್ತೆ ಶಕುನದ ಮುಖಾಂತರ. ಹಾಗಾಗಿ ತಕ್ಷಣವೇ ನಮಗೆ ಅಲ್ಲಿರ್ತಕ್ಕಂಥವ್ರು ಯಾರೋ ಒಂಟಿ ಸೀನ್ ಬಂದಾಗ ಏನು ಅದಕ್ಕೆಲ್ಲ ನಂಬೋದು ಬಿಡೋದು ನಿಮ್ಮಿಷ್ಟ, ಆದರೆ ಇದು ಸೂಚಕ ಕೂಡ ಆಗಿರುತ್ತೆ. ಆ ಸಮಯದಲ್ಲಿ ಆ ಒಂಟಿ ಸೀನು ಬೇಡ ಅಂತಕ್ಕಂಥ ಒಂದು ಸೂಚನೆ. ಇದು ಒಂದು ಲೆಕ್ಕಾಚಾರದಲ್ಲಿ ಒಂದು ಸ್ವಲ್ಪ ಅಪಶಕುನವೇ ಹೊರತು ಅಶುಭವೇ ಹೊರತು ಶುಭ ಅಲ್ಲ ಅಂತ ಹೇಳ್ತಾ, ಇವೆಲ್ಲವೂ ಕೂಡ ನಮ್ಮ ಅನುಭವಪೂರ್ವಕಗಳಾಗಿರೋದ್ರಿಂದ ಅದನ್ನು ಸ್ವಲ್ಪ ಜಾಗೃತಿಯಾಗಿ ಹೋಗಿದ್ದೆ ಆದರೆ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.